ತಾವು ಎಲ್ಲಿಂದ ಬಂದದ್ದು? ಸಾಗರ್ ರೋಡ್ ಇಂದ ಬಂದಿರೋದು, ಪೊಲೀಸ್ ಕ್ವಾರ್ಟರ್ಸ್ ಇಂದ. ಈಗ 15 ದಿವಸದ ಕ್ಲಾಸ್ ಪೂರೈಸಿ? ಹೌದು, 15 ದಿವಸದ ಕ್ಲಾಸ್. ಬಂದಿದ್ರಿ? ಹೌದು, ಪ್ರಾರಂಭದಿಂದಾನೇ ಬಂದಿದೆ. ತಾವು ತಮ್ಮ ಅನುಭವವನ್ನ ಹೇಳ್ಕೊಳ್ಬಹುದು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಕ್ಲಾಸಿಗೆ ಬರ್ಬೇಕಾದ್ರೆ ಏನು ನಾಲೆಜ್ ಇರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ ನ ನೋಡಿದ್ವಿ ಬಿಟ್ರೆ ಅದು ಹೆಂಗ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಯಾವ್ದು ನಾಲೆಜ್ ಇರ್ಲಿಲ್ಲ. ಮೊದ್ಲಿಂದಾನು ಕಲಿಬೇಕು ಅನ್ನೋ ಆಸಕ್ತಿ ಎರಡೂ ಇತ್ತು. ಆದ್ರೆ ಹತ್ರದಲ್ಲೆಲ್ಲೂ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಸಂಸಾರ ಜವಾಬ್ದಾರಿನ ಬಿಟ್ಟು ಹೋಗ್ಲಿಕ್ಕೆ ಆಗ್ಲಿಲ್ಲ, ಬೇರೆ ಕಡೆ ಕಲೀಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೇರೆ ಕಡೆ ಹೋಗಿ ಕಲ್ತಿರ್ಲಿಲ್ಲ ಸರ್. ಅದ ಅವಕಾಶ ಇಷ್ಟು ಹತ್ರ ಇದೆ, KSTA ಸಂಸ್ಥೆಯವರು ಇಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾದಾಗ ನಾನು ಅದನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಬಂದು ನೋಡೋಣ ಹೇಗಿರ್ತದೆ ಅಂತ ನೋಡುವ, 15 ದಿವಸದಲ್ಲಿ ಏನ್ ಕಲೀಲಿಕ್ಕೆ ಆಗ್ತದೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದಾಗ ಪ್ರಾರಂಭದಲ್ಲಿ ನಮ್ಗೆ ಮೊದಲು ದಾರನ ಹೆಂಗ್ ತೆಗಿಬೇಕು ಅನ್ನೋದ್ರಿಂದ ಶುರುವಾಗಿ ನಂತರ ಒಂದು ಸೀರೆ ಮೇಲೆ ನಾವೊಂದು ಡಿಸೈನ್ ಅನ್ನ ಮೂಡ್ಸೋವರೆಗೂ ನಮ್ಮಲ್ಲಿ ಇರೋ ತಪ್ಪುಗಳನ್ನೆಲ್ಲ ಕಡಿಮೆ ಮಾಡಿ ಕಲಿತಾ ನಾವು ಇಲ್ಲಿಗೆ ಬಂದು ಮುಟ್ಟೋ ಹಾಗೆ ಮೇಡಮ್ ಅವರು ಹೆಲ್ಪ್ ಮಾಡಿದ್ರು. ನಮ್ಗೆ ಏನೂ ಗೊತ್ತಿಲ್ದಿರ ನಾವು ಒಂದು ಹಂತದಲ್ಲಿ ಇವಾಗ ಒಂದು ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅದಕ್ಕೆ ಮೇಡಮ್ ಅವರೇ ಕಾರಣ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ದಾರ ತೆಗಿಯೋದು ಹೇಗೆ ಅಂತಾನೆ ಗೊತ್ತಿಲ್ದಿರ ನಮ್ಗೆ ಒಂದು ಸೀರೆ ಮೇಲಿನ ಬ್ಲೌಸ್ ಮೇಲೆ ಒಂದು ಡಿಸೈನ್ ಅನ್ನ ಮಾಡುವಷ್ಟು ಏಬಲ್ ನಮ್ಮನ್ನ ರೆಡಿ ಮಾಡಿದಾರೆ. ನಾವು ಆ ರೀತಿ ಆಗೋ ಹಾಗೆ ಮೇಡಮ್ ಅವರು ನಮ್ಮನ್ನ ರೆಡಿ ಮಾಡಿದ್ದಾರೆ. ತುಂಬಾ ತಪ್ಪುಗಳನ್ನ ಮಾಡಿದೀನಿ ಸರ್, ತುಂಬಾ ತಪ್ಪುಗಳಾಗಿದ್ದಾವೆ. ತಪ್ಪದಾಗ ಬಿಚ್ಚಿದೀನಿ, ಬೇರೆ ಬೇರೆ ತಪ್ಪುಗಳಿಂದ ಕಲ್ತಿದ್ದೀನಿ. ಪ್ರತಿಯೊಬ್ಬರು ನನ್ನ ತಪ್ಪಿಂದ ಅಂತಲ್ಲ, ಮಿಕ್ಕೋರ್ ತಪ್ಪಿಂದಾನು ಕೂಡ ನಾನು ಕಲ್ತಿದ್ದೀನಿ. ಇವತ್ತು ಯಾವುದೇ ಸೀರೆ ಬ್ಲೌಸ್ ಕೊಡ್ಲಿ ಅಥವಾ ಎಷ್ಟೇ ಕ್ವಾಲಿಟಿ ಎಷ್ಟೇ ಡಿಸೈನ್ ಇರೋದು ಕೊಟ್ರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿದೆ. ಇದನ್ನ ನಾನು ಇಲ್ಲಿ ಕ್ಲಾಸ್ ಅಲ್ಲಿ ಬಂದಾಗ ಮಾಡಿದಂತ ವರ್ಕ್ ಇದು ನಾನೇ ಮಾಡಿರೋಂಥದ್ದು. ಒಂದು ವಾರದಲ್ಲಿ ಮಾಡಿದ್ದೀನಿ.